ಇನ್ನು ವಕ್ಫ್ ಬೋರ್ಡ್ ವಿರುದ್ಧದ ಜನಜಾಗೃತಿ ಅಭಿಯಾನ ಇಂದು ಬೀದರ್ನಲ್ಲಿ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಐತಿಹಾಸಿಕ ಉಗ್ರ ನರಸಿಂಹ ದೇವಾಲಯಕ್ಕೆ ಭೇಟಿ ನೀಡಿದ್ರು ಶಾಸಕ ಯತ್ನಾಳ್ ನೇತೃತ್ವದ ಟೀಮ್. ಉಗ್ರ ನರಸಿಂಹನ ದರ್ಶನ ಪಡೆದಂತ ಬಸನಗೌಡ ಯತ್ನಾಳ್ ಬೀದರ್ನಿಂದ ಅಭಿಯಾನಕ್ಕೆ ಬಿಜೆಪಿಯ ರೆಬೆಲ್ ಟೀಮ್ ಚಾಲನೆಯನ್ನ ಕೊಟ್ಟಿದೆ. ಜನಜಾಗೃತಿ ಅಭಿಯಾನ ಶಾಸಕ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಜಿಎಂ ಸಿದ್ದೇಶ್ವರ್ ಅಭಿಯಾನಕ್ಕೆ ಸಾಥ್ ಕೊಟ್ಟರು. ಆ್ಯಕ್ಚುಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಒಂದು 3 ಟೀಮ್ ಅಂತ ಮಾಡಿದರು. ಆದರೆ ಅದಕ್ಕೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತು ಯತ್ನಾಳ್ ಕೊಡಲಿಲ್ಲ. ಅದಕ್ಕೆ ಅಪ್ಪಿಲ್ಲ ಅವಿಲ್ಲ. ಸೊ ಅಂಥ ಒಂದು ಟೀಮಿಗೆ ನಾವು ಯಾಕೆ ಹೋಗಬೇಕು, ನಾವೇ ನಮ್ಮದೇ ಒಂದು ಅಭಿಯಾನ ಇದೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮನೆ ಅರವಿಂದ್ ಲಿಂಬಾವಳಿ ಮಾತನಾಡ್ತಿದ್ದಾರೆ. ದೊಡ್ಡ ಸಭೆಗಳು ಆಯಿತು, ಹಗಲು ರಾತ್ರಿ ಧರಣಿ ಮಾಡಿದರು. ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು ಬಂದು ಭಾಗವಹಿಸಿದರು. ಹಾಗೆಯೇ ವಕ್ಫ್ ಬಗ್ಗೆ ರಚಿಸಲಾಗಿರ್ತಕ್ಕಂಥ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅಧ್ಯಕ್ಷರು, ಸದಸ್ಯರು ಕೂಡ ಭೇಟಿ ಮಾಡಿ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಹಾಗೆಯೇ ಒಂದು ಸಲಹೆನೂ ಅವರು ಕೊಟ್ಟಿದ್ದರು ಯತ್ನಾಳ್ ಅವರಿಗೆ. ರಾಜ್ಯಾದ್ಯಂತ ಈ ರೀತಿಯ ಪ್ರಕರಣಗಳು ಎಲ್ಲೆಲ್ಲಿದೆ, ನೀವು ಮಾಹಿತಿಗಳನ್ನು ಸಂಗ್ರಹ ಮಾಡಿ ಕಳಿಸ್ಕೊಡಿ ಅಂತ. ನಾವು ಬರೀ ಮಾಹಿತಿ ಸಂಗ್ರಹ ಮಾಡೋದು ಅಷ್ಟೇ ಅಲ್ಲ, ಜನಜಾಗೃತಿನೂ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈಗಾಗಲೇ BJP ಹೋರಾಟವನ್ನು ಶುರು ಮಾಡಿದೆ. ದೊಡ್ಡ